ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 45ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮರುದಿನ ಎಂದಿನಂತೆ ತನ್ನ ಕೆಲಸಕ್ಕೆ ಹಾಜರಾಗಿದ್ದಳು ಸಮೃದ್ಧಿ. ಏನು ಸಮೃದ್ಧಿ ಮೇಡಮ್, ಇತ್ತೀಚೆಗೆ ಭಾರಿ ಬ್ಯುಸಿ ಆಗಿಬಿಟ್ಟಿದ್ದೀರಾ ಅನಿಸುತ್ತೆ, ಕೈಗೆ ಸಿಗೋದೇ ಇಲ್ಲ ಅಂತೀರಾ ಎಂದು ಅವಳ ಕಾಲೆಳೆಯ ತೊಡಗಿದಳು ಸಹೋದ್ಯೋಗಿ ಕವಿತಾ. ಹೌದು ಮೇಡಮ್, ಮಕ್ಕಳಿಗೆ ಎಕ್ಸಾಮ್ ಕೂಡ ಹತ್ತಿರ ಬಂತಲ್ಲ, ಜೊತೆಗೆ ಪಾಠನೂ ತುಂಬ ಬಾಕಿ ಉಳಿದಿದೆ. ಅದನ್ನೆಲ್ಲ ಯಾವಾಗ ಮುಗಿಸ್ತೀನೋ ಏನೋ ಅಂತ ಅನ್ನಿಸಿಬಿಟ್ಟಿದೆ. ಹಾಗಾಗಿ ಈ ನಡುವೆ ಬಿಡುವೆ ಸಿಗ್ತಿಲ್ಲ ಎಂದ ಸಮೃದ್ಧಿಗೆ ಅವಳ ಮಾತಿನ ಒಳ ಅರ್ಥ ತಿಳಿಯಲೇ ಇಲ್ಲ. ಅವಳ ಮಾತು ಕೇಳಿ ಮೆಲುನಗು ನಕ್ಕರು ಕವಿತಾ. ಯಾಕೆ ಮೇಡಮ್ ನಗ್ತಾ ಇದ್ದೀರಾ ಎಂದು ಪೆಚ್ಚಾಗಿ ಕೇಳಿದಳು ಸಮೃದ್ಧಿ. ಅಯ್ಯೋ ಸಮೃದ್ಧಿ, ನಾನು ಹೇಳಿದ್ದು ನಿಮ್ಮ ಪ್ರೊಫೆಷ್ನಲ್ ಲೈಫ್ ಬಗ್ಗೆ ಅಲ್ಲ, ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ. ಮದುವೆ ಆಗೋಕ್ಕಿಂತ ಮುಂಚೆ ಇದ್ದ ಸಮೃದ್ಧಿ ಮೇಡಮ್ ಮದುವೆ ಆದಮೇಲೆ ಕಾಣೋದಕ್ಕೆ ಸಿಗ್ತಾನೇ ಇಲ್ಲ ಅಂತ ಅಂದೆ ಎಂದವರಿಗೆ ಇನ್ನೂ ನಗುವೆ. ಅವಳ ಮಾತು ಕೇಳಿ ಸಮೃದ್ಧಿಯ ಮುಖ ನಾಚಿಕೆಯಿಂದ ಕೆಂಪಾಗಲೂ ಇಲ್ಲ, ಕಣ್ರೆಪ್ಪೆ ನೆಲಕ್ಕೆ ಬಾಗಲೂ ಇಲ್ಲ. ಸಹಜವಾಗಿಯೇ ಇತ್ತವಳ ಮುಖ. ಅವರ ನಗುವಿನ ಜೊತೆಗೆ ತಾನೂ ಭಾಗಿಯಾದಳು ಹುಡುಗಿ. ನಾನು ಅಣ್ಣನ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಎಂದವನು ಅವಳಿಗೆ ಕೇಳುವಂತೆ ಹೇಳಿ ಹೊರಡಲು ಮುಂದಾದನು ವಿಕ್ರಾಂತ್. ತಕ್ಷಣ ಅವನ ಹಿಂದೆಯೇ ಬಂದು ಅವನ ಕೈ ಹಿಡಿದುಕೊಂಡ ಸಮಷ್ಟಿ ವಿಕ್ಕಿ ಎಂದು ಉಸಿರಿದಳು. ಒಂದು ಕ್ಷಣ ತನ್ನ ಹೆಜ್ಜೆಗಳನ್ನು ತಟಸ್ಥಗೊಳಿಸಿದವನು ಏನಾದರೂ ಬೇಕಿತ್ತಾ ಎಂದು ಕೇಳಿದನು. ಆದರೆ ಅವನ ಮಾತಿನಲ್ಲಿ ಯಾವುದೇ ಸತ್ವ ಇರಲಿಲ್ಲ. ವಿಕ್ಕಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂದು ಧ್ವನಿ ತಗ್ಗಿಸಿ ಕೇಳಿದವಳಿಗೆ, ನನಗೆ ನಿನ್ನ ಹತ್ರ ಮಾತಾಡಿಕೊಂಡು ಕೂರುವಷ್ಟು ಟೈಮ್ ಇಲ್ಲ, ಅಣ್ಣ ಕಾಯ್ತಾ ಇರ್ತಾನೆ, ನಾನು ಹೋಗಬೇಕು, ಅದೇನೇ ಇದ್ರೂ ಸಂಜೆ ಮಾತಾಡೋಣ ಎಂದವನೇ ಅಲ್ಲಿಂದ ಬಿರುಸಾಗಿ ಮುಂದೆ ಹೆಜ್ಜೆ ಇಟ್ಟರೆ, ಯಾಕೆ ವಿಕ್ಕಿ ನನ್ನನ್ನು ಹೀಗೆ ಅವಾಯ್ಡ್ ಮಾಡ್ತಾ ಇದ್ದೀಯಾ? ಮೊನ್ನೆಯಿಂದ ನಾನು ನೋಡ್ತಾನೇ ಇದ್ದೀನಿ, ನನ್ನ ಜೊತೆಗೆ ಸರಿಯಾಗಿ ಮಾತೇ ಆಡಲ್ಲ ಅಂತೀಯ. ಮಾತು ಬಿಡುವಂಥ ತಪ್ಪು ನಾನೇನು ಮಾಡಿದ್ದೀನಿ? ಇವತ್ತು ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡಲೇಬೇಕು ಎಂದು ಅಕ್ಷರಶಃ ಕಿರುಚಿಯೇ ಬಿಟ್ಟಳು. ಅವಳ ಮಾತು ಕೇಳಿ ತನ್ನ ಹೆಜ್ಜೆಗಳನ್ನು ನಿಲ್ಲಿಸಿದವನು ತಿರುಗಿ ಅವಳತ್ತ ದೃಷ್ಟಿ ಹಾಯಿಸಿ ಮೌನವಾಗಿ ಅಲ್ಲಿಂದ ಹೊರಟೇ ಹೋದನು. ಅವನ ತಿರಸ್ಕಾರ ಕಂಡು ಅವಳ ಮನಸ್ಸಿಗೆ ಬಹಳ ನೋವಾಗಿತ್ತು. ದುಃಖದಿಂದ ಕೋಣೆಯೊಳಗೆ ಹೋಗಿ ಬಾಗಿಲು ಎಳೆದುಕೊಂಡು ಬಿಟ್ಟಳು ಸಮಷ್ಟಿ. ಸಮಷ್ಟಿ ಯಾಕಷ್ಟೊಂದು ಡಲ್ ಆಗಿದ್ದಾಳೆ? ನಿನ್ನ ಸಮಷ್ಟಿ ನಡುವೆ ಏನಾದರೂ ಜಗಳ ಆಯಿತಾ? ಗಾಡಿ ಓಡಿಸುತ್ತಲೇ ಕೇಳಿದನು ವಿಕ್ರಮ್. ಅಣ್ಣನ ಮಾತು ಕೇಳಿ ಒಂದು ಕ್ಷಣ ತಬ್ಬಿಬ್ಬಾಗಿ ಹೋದನು ವಿಕ್ರಾಂತ್. ತನ್ನ ಅವಳ ನಡುವೆ ಏನೂ ಸರಿಯಿಲ್ಲ ಅನ್ನುವುದನ್ನು ಇವನಿಗೆ ಹೇಗೆ ತಿಳಿಯಿತು? ಜಗಳನ? ಹಾಗೆಲ್ಲ ಏನಿಲ್ಲ ಅಣ್ಣ, ನಾನು ಅವಳು ಚೆನ್ನಾಗೇ ಇದ್ದೀವಿ ಎಂದವನು ಅತ್ತ ಮುಖ ಮಾಡಿ ಕೂತನು ವಿಕ್ರಾಂತ್. ಆದರೆ ನನಗೆ ಹಾಗೆ ಅನ್ನಿಸ್ತಿಲ್ಲ, ಹೇಳು ಅದೇನಾಯಿತು ನಿಮ್ಮಿಬ್ಬರ ಮಧ್ಯೆ ಅಂತ ಎಂದು ಮತ್ತೆ ಕೇಳಿದವನ ದೃಷ್ಟಿ ಮಾತ್ರ ರೋಡ್ನ ಮೇಲೆಯೇ. ಏನೂ ಇಲ್ಲಂತ ಹೇಳಿದ್ನಲ್ಲ ಅಣ್ಣ, ನೀನು ಅಂದ್ಕೊಳ್ಳೋ ಥರ ಏನೂ ಇಲ್ಲ ಎಂದವನು. ಅಂದಹಾಗೆ ಅದಕ್ಕೆ ಇವತ್ತು ಬೇಗ ಸ್ಕೂಲ್ಗೆ ಹೋಗಿಬಿಟ್ರ? ಯಾವತ್ತೂ ನಮ್ಮ ಜೊತೆನೇ ಬರ್ತಾ ಇದ್ರಲ್ಲ. ಮಾತನ್ನು ಬೇರೆ ಕಡೆ ಹೊರಳಿಸಲು ಪ್ರಯತ್ನ ಪಟ್ಟನು. ವಿಷಯನ ಎಲ್ಲಿಂದ ಇನ್ನೆಲ್ಲಿಗೂ ತೆಗೊಂಡು ಹೋಗಬೇಡ ವಿಕ್ಕಿ, ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನನಗೂ ಸಮಷ್ಟಿಗೂ ಜಗಳ ಆಗಿದೆ ಅನ್ನೋದು ನಿಮ್ಮಿಬ್ಬರ ನಡವಳಿಕೆಯಲ್ಲೇ ನನಗೆ ಗೊತ್ತಾಗ್ತಿದೆ, ಆದರೆ ಅದರ ಹಿಂದಿನ ಕಾರಣ ನನಗೆ ತಿಳಿದಿಲ್ಲ ಅಷ್ಟೇ. ಅದನ್ನು ನೀನಿವತ್ತು ಹೇಳಲೇಬೇಕು ಎಂದು ಕೇಳಿದವನ ಧ್ವನಿ ಈ ಬಾರಿ ಗಡುಸಾಗಿತ್ತು. ಅಣ್ಣ, ಅದು ನಿನಗೇನೆ ಗೊತ್ತಲ್ಲ, ಅವಳು ಸ್ವಲ್ಪ ಹಠ ಮಾಡಿ ತನ್ನ ಮಾತೆ ನಡಿಬೇಕು ಅನ್ನೋ ಛಲ ಅವಳಿಗೆ. ಅವಳ ಈ ಮೊಂಡುತನದಿಂದ ಕೆಲವೊಂದು ಸಲ ನನ್ನ ಮತ್ತು ಅವಳ ನಡುವೆ ಸಣ್ಣ ಜಗಳ ಆಗುತ್ತೆ ಅಷ್ಟೇ ಎಂದವನಿಗೆ ನಿಜವಾದ ಸಂಗತಿ ಹೇಳಲು ಇಷ್ಟವಿಲ್ಲ. ಅವಳ ಸ್ವಾರ್ಥ, ತನ್ನ ಅಣ್ಣನ ಮನಸ್ಸಿಗೆ ನೋವು ಮಾಡುವುದು ಅವನಿಗೆ ಇಷ್ಟವಿಲ್ಲ, ಅದಕ್ಕಾಗಿ ಈ ಸಬೂಬು ಅಷ್ಟೇನಾ? ನನಗೆ ಯಾಕೋ ವಿಷಯ ಬೇರೆಯೇ ಇದೆ ಅಂತ ಅನ್ನಿಸ್ತಿದೆ ಎಂದವನು. ಇದರ ಬಗ್ಗೆ ನಿನ್ನಲ್ಲಿ ನಾನೇನು ಜಾಸ್ತಿ ಡಿಸ್ಕಷನ್ ಮಾಡಲ್ಲ, ಆದರೆ ಒಬ್ಬ ಅಣ್ಣನಾಗಿ ನನ್ನ ಕಡೆಯಿಂದ ಒಂದು ಮಾತು, ಅದೇನೇ ಮನಸ್ತಾಪ ಇದ್ದರೂ ಅದನ್ನು ನೀವಿಬ್ಬರು ಮಾತಾಡಿಕೊಂಡು ಆದಷ್ಟು ಬೇಗ ಬಗೆಹರಿಸಿಕೊಳ್ಳಿ. ಯಾಕಂದರೆ ಇನ್ನೊಂದು ಕೆಲವು ದಿನದಲ್ಲಿ ನಿಮ್ಮ ಜೀವನಕ್ಕೆ 3ನೇ ವ್ಯಕ್ತಿ ಆಗಮನ ಆಗ್ತಿದೆ. ಆ ಮಗುವಿನ ಮೇಲೆ ನಿಮ್ಮಿಬ್ಬರ ಜಗಳ ಮನಸ್ತಾಪದ ಕರಿನೆರಳು ಬೀಳೋದು ಬೇಡ ಎಂದವನೇ ಕಾರನ್ನು ಫ್ಯಾಕ್ಟ್ರಿ ಮುಂದೆ ನಿಲ್ಲಿಸಿ ಫ್ಯಾಕ್ಟರಿ ಒಳಗಡೆ ಹೋದನು. ಅದೇಕೋ ಅಣ್ಣನ ಒಂದೊಂದು ಮಾತು ಕೂಡ ವಿಕ್ರಾಂತ್ನ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮ ಬಿದ್ದಿತ್ತು. ಹಲೋ, ಎಲ್ಲಿದ್ದೀಯಾ? ಸ್ಕೂಲ್ ಅವರ್ ಮುಗೀತಾ? ಇನ್ನೊಂದು 5 ಮಿನಿಟ್ಸ್ ಅಷ್ಟೇ, ರೀಚ್ ಆಗ್ತೀನಿ ಎಂದವನಿಗೆ. ವಿಕ್ರಮ್, ನೀವಿವತ್ತು ಬರೋದು ಬೇಡ, ನನಗೆ ಸ್ವಲ್ಪ ವರ್ಕ್ ಇದೆ, ಸೊ ಲೇಟ್ ಆಗಬಹುದು. ನೀವು ವಿಕ್ಕಿ ಮನೆಗೆ ಹೋಗಿ, ನಾನು ಬಸ್ನಲ್ಲೇ ಬರ್ತೀನಿ ಎಂದಳು ಸಮೃದ್ಧಿ. ಏನು, ಬಸ್ನಲ್ಲಿ ಬರ್ತೀಯಾ?
ಅದೆಲ್ಲ ಏನು ಬೇಡ. ನಿನ್ನ ವರ್ಕ್ ಮುಗಿಯೋ ತನಕ ನಾನು ಸ್ಕೂಲ್ ಗೇಟ್ ಹತ್ರನೇ ವೇಟ್ ಮಾಡ್ತಾ ಇರ್ತೀನಿ. ನೀನು ನಿನ್ನ ಕೆಲಸ ಮುಗಿಸ್ಕೊಂಡು ಬಾ, ಇಬ್ಬರೂ ಒಟ್ಟಿಗೆ ಹೋಗೋಣ ಎಂದವನಿಗೆ ಮಡದಿಯ ಜೊತೆಯೇ ಮನೆಗೆ ಹೋಗುವ ಬಯಕೆ. ವಿಕ್ರಮ್ ಬೇಡ ಅನ್ನಲ್ಲ, ಯಾಕೆ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಾ ಇದ್ದೀರಾ? ಸಮ್ಮು ಪಾಪ ಮನೆಯಲ್ಲಿ ವಿಕ್ಕಿಗೋಸ್ಕರ ಕಾಯ್ತಾ ಇರ್ತಾಳೆ. ನೀವು ನೋಡಿದರೆ ಹೇಗೆ ಹೇಳ್ತಾ ಇದ್ದೀರಲ್ಲ. ಏನು ಬೇಡ, ನೀವು ವಿಕ್ಕಿನ ಕರ್ಕೊಂಡು ಮನೆಗೆ ಹೋಗಿ, ನಾನು ಬಸ್ನಲ್ಲೋ ಕ್ಯಾಬ್ನಲ್ಲೋ ಬರ್ತೀನಿ ಎಂದು ಗಂಡನಿಗೆ ಕ್ಲಾಸ್ ತೆಗೆದುಕೊಳ್ಳಲು ಮುಂದಾದಳು ಮುದ್ದು ಹುಡುಗಿ. ಆಯಿತು ಬಿಡಿ ಟೀಚರ್, ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀರ? ಸರಿ ಬಿಡಿ, ನೀವು ನಿಮ್ಮ ಕೆಲಸ ಮುಗಿಸಿಕೊಂಡು ಬಸ್ನಲ್ಲೇ ಬನ್ನಿ, ನಾನು ನನ್ನ ತಮ್ಮನನ್ನು ಕರ್ಕೊಂಡು ಮನೆಗೆ ಹೋಗ್ತೀನಿ. ಹೈಕಮಾಂಡ್ ಆದೇಶ ಕೊಟ್ಟ ಮೇಲೆ ನಾನೇನು ಹೇಳೋಕೆ ಆಗುತ್ತೆ ಎಂದನು ವಿಕ್ರಮ್. ಅವನ ಮಾತು ಕೇಳಿ ಅವಳಿಗೆ ನಗುವೇ ಬಂದು ಬಿಟ್ಟಿತ್ತು. ಸರಿ ಬಾಯ್ ಎಂದವಳೆ ಕಡೆ ತುಂಡರಿಸಿದಳು. ಬ್ರೋ, ಅದಕ್ಕೇನ ಪಿಕ್ ಮಾಡೋಕ್ಕೆ ಹೋಗಲ್ವಾ ಎಂದು ಕೇಳಿದವನಿಗೆ ಅವಳಿಗೆ ಸ್ಕೂಲ್ನಲ್ಲಿ ಸ್ವಲ್ಪ ವರ್ಕ್ ಇದೆಯಂತೆ, ಬರೋದು ಸ್ವಲ್ಪ ಲೇಟ್ ಆಗಬಹುದು, ನೀವು ಹೋಗಿ ಅಂತಂದ್ಲು. ನಡಿ ಹೋಗೋಣ ಎಂದವನು ಕಾರ್ ಸ್ಟಾರ್ಟ್ ಮಾಡಿದರೆ ವಿಕ್ಕಿ ಕೂಡ ಕಾರ್ ಹತ್ತಿದನು. ಅಲ್ರಿ ಸಮೃದ್ಧಿ, ಗಂಡ ಅಷ್ಟೊಂದು ಪ್ರೀತಿಯಿಂದ ಕಡಿಬೇಕಾದ್ರೆ ಅವ್ರ ಜೊತೆ ಹೋಗೋದು ಬಿಟ್ಟು ಕೆಲಸ ಅಂತ ಏನೇನು ರೀಸನ್ ಕೊಟ್ಟು ಅವಕಾಶನ ಮಿಸ್ ಮಾಡ್ಕೋತಾ ಇದ್ದೀರಲ್ರಿ ಎಂದು ದೂಷಿಸಿದ ಸಹೋದ್ಯೋಗಿಯೊಬ್ಬರಿಗೆ, ಗಂಡನ ಜೊತೆ ಯಾವಾಗ ಬೇಕಾದರೂ ಹೊರಗಡೆ ಸುತ್ತಾಡಬಹುದು ಕವಿತಾ, ಅದಕ್ಕೆ ನನ್ನಲ್ಲಿ ಬೇಕಾದಷ್ಟು ಸಮಯ ಇದೆ. ಆದರೆ ನನಗೆ ಅದಕ್ಕಿಂತ ನನ್ನ ಕೆಲಸನೇ ಮುಖ್ಯ. ವೃತ್ತಿನ ಮನೇನಂತ ನನ್ನ ಮುಂದೆ 2 ಆಯ್ಕೆಗಳನ್ನು ಕೊಟ್ಟರೆ ನಾನು ಆಯ್ಕೆ ಮಾಡಿಕೊಳ್ಳೋದು ನನ್ನ ವೃತ್ತಿಯನ್ನೇ. ಯಾವತ್ತೂ ನನ್ನ ಮೊದಲ ಪ್ರಾಶಸ್ತ್ಯ ನನ್ನ ಕೆಲಸ ಮತ್ತು ಸ್ಟೂಡೆಂಟ್ಸ್ಗಳಿಗೇನೆ ಎಂದು ನಸುನಕ್ಕವಳು ತನ್ನ ಕಾರ್ಯದಲ್ಲಿ ತಾನು ನಿರತಳಾದಳು. ಕೆಲಸದ ವಿಷಯದಲ್ಲಿ ಅವಳು ಯಾವತ್ತಿಗೂ ಕಟ್ಟುನಿಟ್ಟೆ. ತುಸು ಹೊತ್ತಿನ ಬಳಿಕ ತನ್ನ ಕೆಲಸ ಮುಗಿಸಿ ಸ್ಕೂಲ್ ಆವರಣದಿಂದ ಹೊರಬಂದವಳು ಬಸ್ ಸ್ಟ್ಯಾಂಡ್ನತ್ತ ಹೆಜ್ಜೆ ಹಾಕಿದಳು. ಅತ್ತಿತ್ತ ಕಣ್ಣು ಹಾಯಿಸುತ್ತಾ ನಡೆಯುತ್ತಿದ್ದವಳ ಕಾಲುಗಳು ಒಂದು ಕ್ಷಣ ಚಲನವೇ ಇಲ್ಲದಂತೆ ತಟಸ್ಥವಾಗಿ ನಿಂತು ಬಿಟ್ಟವು. ಮುಖವೇ ವಿವರ್ಣವಾಗಿ ಹೋಗಿದೆ. ಅದೇಕೋ ತನ್ನ ಕಣ್ಣುಗಳನ್ನು ನಂಬಲು ತನ್ನಿಂದಲೇ ಸಾಧ್ಯ ಆಗುತ್ತಿಲ್ಲ ಅವಳಿಗೆ. ಅತ್ತೆ ಎಂದು ಅವಳಿಗೆ ಅರಿವಿಲ್ಲದ ಹಾಗೆಯೇ ಅವಳ ಬಾಯಿಯಿಂದ ಉದ್ಗಾರ ಬಂದಿತ್ತು. ಈ ಬಾರಿ ಅವಳ ಕಣ್ಣುಗಳು ಅವಳಿಗೆ ಮೋಸ ಮಾಡಲಿಲ್ಲ. ಪುಷ್ಪರವರು ಅದಾವುದೋ ಯುವಕನ ಬಳಿ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದಾರೆ. ಆಸ್ತೆಯಿಂದ ಅವನ ಮೈಕೈ ಸವರುತ್ತಿದ್ದಾರೆ. ಹೌದು, ಅದೇ ಯುವಕ. ದೇವಸ್ಥಾನದಲ್ಲಿ ಕಂಡ ಸನ್ನಿವೇಶ ಮತ್ತೊಮ್ಮೆ ಸೃಷ್ಟಿಯಾಗಿತ್ತು. ಆದರೆ ಈ ಬಾರಿ ಅವಳ ಅನುಮಾನ ಸುಳ್ಳಾಗಿರಲಿಲ್ಲ. ಸ್ವಲ್ಪ ಹೊತ್ತಿನ ತನಕ ಆ ಯುವಕನ ಜೊತೆ ಮಾತುಕತೆ ನಡೆಸಿದ ಪುಷ್ಪರವರು ಕಾರ್ ಏರಿ ಹೊರಟು ಹೋದರೆ ಆ ಯುವಕ ಕೂಡ ಅಲ್ಲಿಂದ ಸರಿದು ಹೋದನು. ಇದೆಲ್ಲವನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದವಳ ತಲೆಯಲ್ಲಿ ನಾನಾ ಆಲೋಚನೆಗಳು ಸುಳಿದಾಡಿದವು. ಅಲ್ಲೇ ಬರುತ್ತಿದ್ದ ಆಟೋವೊಂದನ್ನು ಹಿಡಿದು ಮನೆಗೆ ಬಂದಳು. ಅವಳು ಮನೆಯೊಳಗೆ ಕಾಲಿಡುತ್ತಿದ್ದ ಹಾಗೆ ಹಾಲ್ನ ಸೋಫಾದ ಮೇಲೆ ಕೂತು ಪುಸ್ತಕ ಓದುತ್ತಿದ್ದ ಪುಷ್ಪರವರು ಕಣ್ಣಿಗೆ ಬಿದ್ದಿದ್ದರು. ಅವರ ಜೊತೆ ಅನ್ನಪೂರ್ಣರವರು ಇದ್ದಾರೆ. ಅದೇಕೋ ಅವರನ್ನು ಕಾಣುತ್ತಿದ್ದ ಹಾಗೆ ವಿಕ್ರಮ್ ಅವಳ ಬಗ್ಗೆ ಆಡಿದ ಮಾತುಗಳು ನೆನಪಿಗೆ ಬಂದವು. ಒಳಗೆ ಬಾರದೆ ಬಾಗಿಲ ಬಳಿಯೇ ನಿಂತಿದ್ದವಳನ್ನು ಕಂಡ ಅನ್ನಪೂರ್ಣರವರು, ಯಾಕಮ್ಮ ಇಷ್ಟು ತಡ ಮಾಡಿದೆ ಎಂದು ಕೇಳಿ, ಅಲ್ಲೇ ಯಾಕೆ ನಿಂತಿದ್ದೀಯಾ, ಒಳಗಡೆ ಬಾ ಎಂದು ಕರೆದರು. ಏನೊಂದು ಮಾತಾಡದೆ ಮೌನವಾಗಿ ಒಳ ಬಂದವಳು ಪುಷ್ಪರವರ ಮುಂದೆ ನಿಂತು, ಅತ್ತೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ದಯವಿಟ್ಟು ನನ್ನ ಜೊತೆ ಬರ್ತೀರಾ ಎಂದು ಕರೆದಳು. ಏನೊಂದು ಅರ್ಥವಾಗದೆ ಅನ್ನಪೂರ್ಣರವರ ಮುಖವನ್ನೇ ನೋಡಿದವರು, ಸರಿನಮ್ಮ ನಡಿ ಎಂದು ಹೇಳಿ ಅವಳ ಹಿಂದೆಯೇ ಹೆಜ್ಜೆ ಹಾಕಿದರು. ಅವಳ ಮುಂದೆ ಕೈಕಟ್ಟಿ ನಿಂತವಳು, ಯಾಕತ್ತೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ ಎಂದು ಕೇಳಿದರೆ ತಬ್ಬಿಪಾದ ಪುಷ್ಪರವರು, ಸುಳ್ಳ, ಏನು ಹೇಳ್ತಾ ಇದ್ದೀಯಮ್ಮ, ಇಷ್ಟಕ್ಕೂ ನಾನೇನು ಸುಳ್ಳು ಹೇಳಿದೆ ನಿನ್ನಲ್ಲಿ ಎಂದು ಕೇಳಿದರು. ಅವತ್ತು ದೇವಸ್ಥಾನದಲ್ಲಿ ನಾನು ನಿಮ್ಮನ್ನು ಯಾವುದೋ ವ್ಯಕ್ತಿ ಜೊತೆ ನೋಡಿದೆ ಅಂತ ಬಂದು ಹೇಳಿದಾಗ, ಇಲ್ಲ ಅದು ನಾನಲ್ಲ ಅಂತ ನನ್ನ ಹತ್ರ ಹೇಳಿದ್ರಲ್ಲ, ನಾನು ಅದರ ಬಗ್ಗೆ ಕೇಳ್ತಾ ಇದ್ದೀನಿ ಎಂದವಳ ಮುಖ ಗಂಭೀರವಾಗಿತ್ತು. ಸುಳ್ಳು ನಾನ್ಯಾಕೆ ಹೇಳಿ, ನಾನು ಅವತ್ತು ಹೇಳಿದ್ದು ನಿಜಾನೇ ಎಂದವಳ ಕಂಪಿಸುತ್ತಿದ್ದ ಧ್ವನಿ ಕೇಳಿಯೇ ಅವಳಿಗೆ ಎಲ್ಲವೂ ಅರ್ಥವಾಗಿ ಹೋಗಿತ್ತು. ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂದು. ಸುಳ್ಳು ಸುಳ್ಳು ಸುಳ್ಳು. ಅವತ್ತು ದೇವಸ್ಥಾನದಲ್ಲಿ ನೀವು ಯಾವುದೋ ವ್ಯಕ್ತಿ ಜೊತೆ ಮಾತಾಡಿದ್ದು ನಿಜಾನೇ, ಇವತ್ತು ಸಂಜೆ ಕೂಡ ಅದೇ ವ್ಯಕ್ತಿನ ನೀವು ಭೇಟಿಯಾಗಿಯೇ ಮನೆಗೆ ಬಂದಿರೋದನ್ನೋದು ನಿಜಾನೇ. ಯಾಕಂದರೆ ನೀವು ಆ ವ್ಯಕ್ತಿ ಜೊತೆ ಮಾತಾಡೋದನ್ನು ನಾನಿವತ್ತು ನೋಡಿದೆ. ನನ್ನ ಕಣ್ಣು ನನಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎಂದು ಹೇಳಿದವಳು, ಯಾಕತ್ತೆ ವಿಕ್ರಮ್ಗೆ ಇಂಥ ಅನ್ಯಾಯ ಮಾಡಿಬಿಟ್ರಿ? ಇಷ್ಟು ದಿನ ವಿಕ್ರಮ್ ನಿಮ್ಮ ಬಗ್ಗೆ ಹೇಳ್ತಾ ಇದ್ದಿದ್ದನ್ನೆಲ್ಲ ನಾನು ಖಂಡಿಸ್ತಾನೆ ಬಂದೆ. ನನ್ನತ್ತೆ ಅಂಥವಳಲ್ಲ, ಅವರು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ಇವತ್ತು ನಿಮ್ಮ ಮುಖವಾಡ ನನ್ನ ಮುಂದೆನೇ ಕಳಚಿಬಿತ್ತು. ಹೆತ್ತ ಮಗುನ ಹುಟ್ಟಿದ ಮರುಕ್ಷಣನೇ ಕತ್ತು ಹಿಸುಕಿಕೊಳ್ಳೋದನ್ನು ಕೇಳಿದ್ದೆ. ಆದರೆ ಹೆತ್ತ ಮಗನ ಜೊತೆನೇ ಇದ್ಕೊಂಡು ಅವನ ಬೆನ್ನಿಗೆ ಚೂರಿ ಹಾಕ್ತಾ ಇರೋ ತಾಯಿನ ಇದೇ ಮೊದಲನೇ ಬಾರಿಗೆ ನಿಮ್ಮ ರೂಪದಲ್ಲಿ ನೋಡ್ತಾ ಇದ್ದೀನಿ. ಈಗ ಅನ್ನಿಸ್ತಿದೆ ವಿಕ್ರಮ್ ನಿಮ್ಮನ್ನು ದ್ವೇಷ ಮಾಡ್ತಾ ಇರೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಅಂತ.
ಎಂದವಳ ಬಾಯಿಂದ ಆಕ್ರೋಶ ತುಂಬಿದ ಒಂದೊಂದೇ ಮಾತುಗಳು ಹೊರಬಂದಿದ್ದವು. ಅವಳ ಮಾತು ಕೇಳಿದ ಪುಷ್ಪಾರವರಿಗೆ ನಿಂತ ನೆಲವೇ ಕುಸಿದ ಹಾಗಾಗಿತ್ತು. ಮುಂದುವರಿಯುವುದು.